ಚಿತ್ತಾಪುರದಲ್ಲಿ ಈಗಾಗಲೇ ಪಥಸಂಚಲನಕ್ಕೆ ತಹಶೀಲ್ದಾರ್ ಬ್ರೇಕ್ ಹಾಕಿದ್ರು. ಅದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಕೂಡ ಹೋಗಿದ್ದಾಯಿತು. ಆ ನಂತರದಲ್ಲಿ ಈಗ ಹೊಸದೊಂದು ಅರ್ಜಿಯನ್ನ ಜಿಲ್ಲಾಡಳಿತಕ್ಕೆ ಹಾಕೋದಕ್ಕೆ ಆರ್ಎಸ್ಎಸ್ ಈಗ ಮುಂದಾಗಿದ್ದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಿಮ್ಮ ಮುಂದೆ. ಕಲಬುರಗಿ ಜಿಲ್ಲಾಧಿಕಾರಿಗೆ ಆರ್ಎಸ್ಎಸ್ ಅರ್ಜಿ. ಕರ್ನಾಟಕದ ಚಿತ್ತಾಪುರದತ್ತ. ನಿನ್ನೆ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ನಡೆಯಬೇಕಾಗಿದ್ದಂತಹ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಾಲೂಕು ಆಡಳಿತ ಬ್ರೇಕ್ ಹಾಕಿತ್ತು. ತಾಲೂಕು ಆಡಳಿತದ ಕ್ರಮವನ್ನ ಪ್ರಶ್ನಿಸಿ ಸಂಘ ಪರಿವಾರ ನ್ಯಾಯಾಲಯದ ಮೊರೆ ಹೋಗಿತ್ತು. ಕೋರ್ಟ್ ಸಂಘ ಪರಿವಾರ ಮತ್ತು ಇನ್ನುಳಿದ ಸಂಘಟನೆಗಳಿಗೆ ಪ್ರತ್ಯೇಕ ದಿನಾಂಕವನ್ನು ನಿಗದಿಪಡಿಸಿ ಕಾರ್ಯಕ್ರಮ ಅನುವು ಮಾಡಿಕೊಡುವಂತೆ ಸೂಚನೆ ಕೂಡ ನೀಡಿತ್ತು. ಅಲ್ಲದೆ ಸಂಘ ಪರಿವಾರಕ್ಕೆ ಹೊಸದಾಗಿ ಪಥಸಂಚಲನಕ್ಕೆ ಅನುಮತಿ ಕೋರಿ ಜಿಲ್ಲಾಡಳಿತಕ್ಕೆ ಅರ್ಜಿ ಸಲ್ಲಿಸುವಂತೆ ಕೋರ್ಟ್ ಸೂಚನೆ ಕೂಡ ನೀಡಿತ್ತು. ಕೋರ್ಟ್ ಸೂಚನೆಯ ಪ್ರಕಾರ ಆರ್ಎಸ್ಎಸ್ ಪ್ರಮುಖರಾದಂತಹ ಅಶೋಕ್ ಪಾಟೀಲ್ ನಿನ್ನೆ ಹೊಸದಾಗಿ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಲು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ್ರು. ಆದರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಯಾರೂ ಇಲ್ಲದ ಕಾರಣ ಬಳಿಕ ನೇರವಾಗಿ ಜಿಲ್ಲಾಧಿಕಾರಿ ಸರ್ಕಾರಿ ನಿವಾಸಕ್ಕೆ ತೆರಳಿ ಅನುಮತಿ ಅರ್ಜಿ ಸಲ್ಲಿಕೆಗೆ ಮುಂದಾಗಿದ್ರು. ಆದರೆ ಜಿಲ್ಲಾಧಿಕಾರಿ ನಿವಾಸದಿಂದ ಬಂದ ಸೂಚನೆ ಏನಂದ್ರೆ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರ ಭೇಟಿಯಾಗಿ ಅನುಮತಿ ಸಲ್ಲಿಕೆಗೆ ಸೂಚನೆ ನೀಡಿದರಂತೆ. ಆದರೆ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರಿಗೆ ಕರೆ ಮಾಡಿದಾಗ ಕರೆ ಸ್ವೀಕರಿಸಿದ ಹಿನ್ನೆಲೆ ಅಶೋಕ್ ಪಾಟೀಲ್ರು ಜಿಲ್ಲಾಧಿಕಾರಿ ಇಮೇಲ್ಗೆ ಮೇಲ್ ಮುಖಾಂತರ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅಲ್ಲದೆ ಅವರ ಅಧಿಕೃತ ಸರ್ಕಾರಿ ದೂರವಾಣಿ ಸಂಖ್ಯೆ ಕೂಡ ವಾಟ್ಸ್ಆಪ್ ಮೂಲಕ ಅನುಮತಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಕರ್ನಾಟಕದ ಚಿತ್ತಾಪುರದತ್ತ. ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್. ಈಗ ಏನಿದ್ರು ಕರ್ನಾಟಕದ ಚಿತ್ತಾಪುರದತ್ತ ಅನ್ನೋ ಟ್ರೆಂಡಿಂಗ್. ಸಾಮಾಜಿಕ ಜಾಲತಾಣಗಳಲ್ಲಿ ಚಿತ್ತಾಪುರ ಚಲೋ ಅನ್ನೋ ಕೂಗು ಶುರುವಾಗಿದೆ. ಇನ್ನು ನವೆಂಬರ್ 2ರಂದು ಸಂಘ ಪರಿವಾರಕ್ಕೆ ಪಥಸಂಚಲನಕ್ಕೆ ಅನುಮತಿ ಸಿಕ್ಕರೆ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ದಾಂಗುಡಿ ಇಡಲಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನಡುವಿನ ಫೈಟ್ ಮತ್ತೊಂದು ಹಂತಕ್ಕೆ ಹೋಗಿ ತಲುಪಿದೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ ಬಳಿಕ ಆರ್ಎಸ್ಎಸ್ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸುತ್ತೇವೆ ಅನ್ನೋ ಹಠಕ್ಕೆ ಬಿದ್ದಿದೆ. ರಾಜ್ಯಾದ್ಯಂತ ಇದೇ ಅಕ್ಟೋಬರ್ 24ರ ಕೋರ್ಟ್ ತೀರ್ಪಿಗಾಗಿ ಎಲ್ಲರೂ ಕಾದು ಕುಳಿತಿದ್ದಾರೆ. ಓಂ ಪ್ರಕಾಶ್ ಎಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಚಿತ್ತಾಪುರದಲ್ಲಿ ಈಗಾಗಲೇ ಪಥಸಂಚಲನಕ್ಕೆ ತಹಶೀಲ್ದಾರ್ ಬ್ರೇಕ್ ಹಾಕಿದ್ರು. ಅದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಕೂಡ ಹೋಗಿದ್ದಾಯಿತು. ಆ ನಂತರದಲ್ಲಿ ಈಗ ಹೊಸದೊಂದು ಅರ್ಜಿಯನ್ನ ಜಿಲ್ಲಾಡಳಿತಕ್ಕೆ ಹಾಕೋದಕ್ಕೆ ಆರ್ಎಸ್ಎಸ್ ಈಗ ಮುಂದಾಗಿದ್ದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಿಮ್ಮ ಮುಂದೆ. ಕಲಬುರಗಿ ಜಿಲ್ಲಾಧಿಕಾರಿಗೆ ಆರ್ಎಸ್ಎಸ್ ಅರ್ಜಿ. ಕರ್ನಾಟಕದ ಚಿತ್ತಾಪುರದತ್ತ. ನಿನ್ನೆ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ನಡೆಯಬೇಕಾಗಿದ್ದಂತಹ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಾಲೂಕು ಆಡಳಿತ ಬ್ರೇಕ್ ಹಾಕಿತ್ತು. ತಾಲೂಕು ಆಡಳಿತದ ಕ್ರಮವನ್ನ ಪ್ರಶ್ನಿಸಿ ಸಂಘ ಪರಿವಾರ ನ್ಯಾಯಾಲಯದ ಮೊರೆ ಹೋಗಿತ್ತು. ಕೋರ್ಟ್ ಸಂಘ ಪರಿವಾರ ಮತ್ತು ಇನ್ನುಳಿದ ಸಂಘಟನೆಗಳಿಗೆ ಪ್ರತ್ಯೇಕ ದಿನಾಂಕವನ್ನು ನಿಗದಿಪಡಿಸಿ ಕಾರ್ಯಕ್ರಮ ಅನುವು ಮಾಡಿಕೊಡುವಂತೆ ಸೂಚನೆ ಕೂಡ ನೀಡಿತ್ತು. ಅಲ್ಲದೆ ಸಂಘ ಪರಿವಾರಕ್ಕೆ ಹೊಸದಾಗಿ ಪಥಸಂಚಲನಕ್ಕೆ ಅನುಮತಿ ಕೋರಿ ಜಿಲ್ಲಾಡಳಿತಕ್ಕೆ ಅರ್ಜಿ ಸಲ್ಲಿಸುವಂತೆ ಕೋರ್ಟ್ ಸೂಚನೆ ಕೂಡ ನೀಡಿತ್ತು. ಕೋರ್ಟ್ ಸೂಚನೆಯ ಪ್ರಕಾರ ಆರ್ಎಸ್ಎಸ್ ಪ್ರಮುಖರಾದಂತಹ ಅಶೋಕ್ ಪಾಟೀಲ್ ನಿನ್ನೆ ಹೊಸದಾಗಿ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಲು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ್ರು. ಆದರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಯಾರೂ ಇಲ್ಲದ ಕಾರಣ ಬಳಿಕ ನೇರವಾಗಿ ಜಿಲ್ಲಾಧಿಕಾರಿ ಸರ್ಕಾರಿ ನಿವಾಸಕ್ಕೆ ತೆರಳಿ ಅನುಮತಿ ಅರ್ಜಿ ಸಲ್ಲಿಕೆಗೆ ಮುಂದಾಗಿದ್ರು. ಆದರೆ ಜಿಲ್ಲಾಧಿಕಾರಿ ನಿವಾಸದಿಂದ ಬಂದ ಸೂಚನೆ ಏನಂದ್ರೆ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರ ಭೇಟಿಯಾಗಿ ಅನುಮತಿ ಸಲ್ಲಿಕೆಗೆ ಸೂಚನೆ ನೀಡಿದರಂತೆ. ಆದರೆ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರಿಗೆ ಕರೆ ಮಾಡಿದಾಗ ಕರೆ ಸ್ವೀಕರಿಸಿದ ಹಿನ್ನೆಲೆ ಅಶೋಕ್ ಪಾಟೀಲ್ರು ಜಿಲ್ಲಾಧಿಕಾರಿ ಇಮೇಲ್ಗೆ ಮೇಲ್ ಮುಖಾಂತರ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅಲ್ಲದೆ ಅವರ ಅಧಿಕೃತ ಸರ್ಕಾರಿ ದೂರವಾಣಿ ಸಂಖ್ಯೆ ಕೂಡ ವಾಟ್ಸ್ಆಪ್ ಮೂಲಕ ಅನುಮತಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಕರ್ನಾಟಕದ ಚಿತ್ತಾಪುರದತ್ತ. ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್. ಈಗ ಏನಿದ್ರು ಕರ್ನಾಟಕದ ಚಿತ್ತಾಪುರದತ್ತ ಅನ್ನೋ ಟ್ರೆಂಡಿಂಗ್. ಸಾಮಾಜಿಕ ಜಾಲತಾಣಗಳಲ್ಲಿ ಚಿತ್ತಾಪುರ ಚಲೋ ಅನ್ನೋ ಕೂಗು ಶುರುವಾಗಿದೆ. ಇನ್ನು ನವೆಂಬರ್ 2ರಂದು ಸಂಘ ಪರಿವಾರಕ್ಕೆ ಪಥಸಂಚಲನಕ್ಕೆ ಅನುಮತಿ ಸಿಕ್ಕರೆ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ದಾಂಗುಡಿ ಇಡಲಿದೆ. ಸಚಿವ
ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನಡುವಿನ ಫೈಟ್ ಮತ್ತೊಂದು ಹಂತಕ್ಕೆ ಹೋಗಿ ತಲುಪಿದೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ ಬಳಿಕ ಆರ್ಎಸ್ಎಸ್ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸುತ್ತೇವೆ ಅನ್ನೋ ಹಠಕ್ಕೆ ಬಿದ್ದಿದೆ. ರಾಜ್ಯಾದ್ಯಂತ ಇದೇ ಅಕ್ಟೋಬರ್ 24ರ ಕೋರ್ಟ್ ತೀರ್ಪಿಗಾಗಿ ಎಲ್ಲರೂ ಕಾದು ಕುಳಿತಿದ್ದಾರೆ. ಓಂ ಪ್ರಕಾಶ್ ಎಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಚಿತ್ತಾಪುರದಲ್ಲಿ ಈಗಾಗಲೇ ಪಥಸಂಚಲನಕ್ಕೆ ತಹಶೀಲ್ದಾರ್ ಬ್ರೇಕ್ ಹಾಕಿದ್ರು. ಅದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಕೂಡ ಹೋಗಿದ್ದಾಯಿತು. ಆ ನಂತರದಲ್ಲಿ ಈಗ ಹೊಸದೊಂದು ಅರ್ಜಿಯನ್ನ ಜಿಲ್ಲಾಡಳಿತಕ್ಕೆ ಹಾಕೋದಕ್ಕೆ ಆರ್ಎಸ್ಎಸ್ ಈಗ ಮುಂದಾಗಿದ್ದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಿಮ್ಮ ಮುಂದೆ. ಕಲಬುರಗಿ ಜಿಲ್ಲಾಧಿಕಾರಿಗೆ ಆರ್ಎಸ್ಎಸ್ ಅರ್ಜಿ. ಕರ್ನಾಟಕದ ಚಿತ್ತಾಪುರದತ್ತ. ನಿನ್ನೆ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ನಡೆಯಬೇಕಾಗಿದ್ದಂತಹ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಾಲೂಕು ಆಡಳಿತ ಬ್ರೇಕ್ ಹಾಕಿತ್ತು. ತಾಲೂಕು ಆಡಳಿತದ ಕ್ರಮವನ್ನು ಪ್ರಶ್ನಿಸಿ ಸಂಘ ಪರಿವಾರ ನ್ಯಾಯಾಲಯದ ಮೊರೆ ಹೋಗಿತ್ತು. ಕೋರ್ಟ್ ಸಂಘ ಪರಿವಾರ ಮತ್ತು ಇನ್ನುಳಿದ ಸಂಘಟನೆಗಳಿಗೆ ಪ್ರತ್ಯೇಕ ದಿನಾಂಕವನ್ನು ನಿಗದಿಪಡಿಸಿ ಕಾರ್ಯಕ್ರಮ ಅನುವು ಮಾಡಿಕೊಡುವಂತೆ ಸೂಚನೆ ಕೂಡ ನೀಡಿತ್ತು. ಅಲ್ಲದೆ ಸಂಘ ಪರಿವಾರಕ್ಕೆ ಹೊಸದಾಗಿ ಪಥಸಂಚಲನಕ್ಕೆ ಅನುಮತಿ ಕೋರಿ ಜಿಲ್ಲಾಡಳಿತಕ್ಕೆ ಅರ್ಜಿ ಸಲ್ಲಿಸುವಂತೆ ಕೋರ್ಟ್ ಸೂಚನೆ ಕೂಡ ನೀಡಿತ್ತು. ಕೋರ್ಟ್ ಸೂಚನೆಯ ಪ್ರಕಾರ ಆರ್ಎಸ್ಎಸ್ ಪ್ರಮುಖರಾದಂತಹ ಅಶೋಕ್ ಪಾಟೀಲ್ ನಿನ್ನೆ ಹೊಸದಾಗಿ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಲು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ್ರು. ಆದರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಯಾರೂ ಇಲ್ಲದ ಕಾರಣ ಬಳಿಕ ನೇರವಾಗಿ ಜಿಲ್ಲಾಧಿಕಾರಿ ಸರ್ಕಾರಿ ನಿವಾಸಕ್ಕೆ ತೆರಳಿ ಅನುಮತಿ ಅರ್ಜಿ ಸಲ್ಲಿಕೆಗೆ ಮುಂದಾಗಿದ್ರು. ಆದರೆ ಜಿಲ್ಲಾಧಿಕಾರಿ ನಿವಾಸದಿಂದ ಬಂದ ಸೂಚನೆ ಏನಂದ್ರೆ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರ ಭೇಟಿಯಾಗಿ ಅನುಮತಿ ಸಲ್ಲಿಕೆಗೆ ಸೂಚನೆ ನೀಡಿದ್ದರಂತೆ. ಆದರೆ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರಿಗೆ ಕರೆ ಮಾಡಿದಾಗ ಕರೆ ಸ್ವೀಕರಿಸಿದ ಹಿನ್ನೆಲೆ ಅಶೋಕ್ ಪಾಟೀಲ್ರು ಜಿಲ್ಲಾಧಿಕಾರಿ ಇಮೇಲ್ಗೆ ಮೇಲ್ ಮುಖಾಂತರ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅಲ್ಲದೆ ಅವರ ಅಧಿಕೃತ ಸರ್ಕಾರಿ ದೂರವಾಣಿ ಸಂಖ್ಯೆ ಕೂಡ ವಾಟ್ಸ್ಆಪ್ ಮೂಲಕ ಅನುಮತಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಕರ್ನಾಟಕದ ಚಿತ್ತಾಪುರದತ್ತ. ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್. ಈಗ ಏನಿದ್ರು ಕರ್ನಾಟಕದ ಚಿತ್ತಾಪುರದತ್ತ ಅನ್ನೋ ಟ್ರೆಂಡಿಂಗ್. ಸಾಮಾಜಿಕ ಜಾಲತಾಣಗಳಲ್ಲಿ ಚಿತ್ತಾಪುರ ಚಲೋ ಅನ್ನೋ ಕೂಗು ಶುರುವಾಗಿದೆ. ಇನ್ನು ನವೆಂಬರ್ 2ರಂದು ಸಂಘ ಪರಿವಾರಕ್ಕೆ ಪಥಸಂಚಲನಕ್ಕೆ ಅನುಮತಿ ಸಿಕ್ಕರೆ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ದಾಂಗುಡಿ ಇಡಲಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನಡುವಿನ ಫೈಟ್ ಮತ್ತೊಂದು ಹಂತಕ್ಕೆ ಹೋಗಿ ತಲುಪಿದೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ ಬಳಿಕ ಆರ್ಎಸ್ಎಸ್ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸುತ್ತೇವೆ ಅನ್ನೋ ಹಠಕ್ಕೆ ಬಿದ್ದಿದೆ. ರಾಜ್ಯಾದ್ಯಂತ ಇದೇ ಅಕ್ಟೋಬರ್ 24ರ ಕೋರ್ಟ್ ತೀರ್ಪಿಗಾಗಿ ಎಲ್ಲರೂ ಕಾದು ಕುಳಿತಿದ್ದಾರೆ. ಓಂ ಪ್ರಕಾಶ್ ಎಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ.